ಗೊತ್ತಿಲ್ಲ ಎಕ್ಸಾಮ್ ಮೇಲೆ ಹಾಕಲು ಬರ್ತಾ ಇತ್ತಲ್ಲ ಎಕ್ಸಾಮ್ ಹತ್ರ ಬಂದು ಗಾಡಿ ಮಾತಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ದೇವ ಮಂದಿರ ಕಾಲೇಜ್ ಅದರ ಕಾಲೇಜ್ ಬಿಡ ಕಾಲೇಜ್ ಯಾರವಳು ನನ್ನ ಮುದ್ದು ನೋಡ್ಬೇಕಪ್ಪ ಈ ಪ್ರಿನ್ಸಿಪಾಲ್ ಸರ್ ನನ್ನ ಸುಮ್ಮನೆ ಹೊಡಿತಾ ಇದ್ದಾರೆ. ಪ್ರಿನ್ಸಿಪಾಲ್ ಪರಮೇಶ್ವರವರು ಯಾಕ್ರಿ ನಮ್ಮ ಭರತರಿಗೆ ಹೊಡಿತಾ ಇದ್ದೀರಾ? ಬಸವೇಶಪ್ಪ, ನಾನೀಗ ಪ್ರಿನ್ಸಿಪಾಲ್ ಪರಮೇಶ್ವರಪ್ಪನಾಗಿ ಈ ಮನೆಗೆ ಬಂದಿಲ್ಲ. ನಿಮ್ಮ ಮಾಡ ಪ್ರಾಣ ತೆಗೆಯುವ ಯಮನಾಗಿ ಬಂದಿದ್ದೀನಿ. ಯಾಕಿಷ್ಟು ಆಕ್ರೋಶ? ಸಮಾಧಾನ ತಾಳಿ ಶಾಂತಿಯಿಂದ ಮಾತನಾಡಿ. ಶಾಂತಿ ಸಮಾಧಾನದಿಂದ ಇದ್ದುದರಿಂದಲೇ ಇಂಥ ಕೋತಿಗಳ ಹೋರಾಟ ಹೆಚ್ಚಾಗಿರೋದು. ಮಕ್ಕಳನ್ನು ಹತ್ತು ಬಸ್ತಿನಲ್ಲಿ ಇಟ್ಟುಕೊಳ್ಳಲಾರ ನೀವೆಂತ ಪಾಲಕರು? ನಿಮ್ಮ ತಮ್ಮನ ತೀಟೆ ಅಷ್ಟೊಂದು ಹೆಚ್ಚಾಗಿದ್ರೆ 500,000 ಕೊಟ್ಟು ವೇಶ್ಯರ ಹತ್ರ ಕಳಿಸಿದ್ರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತಾ ಇತ್ತು. ತಮ್ಮನ ಬಾಳು ಬಂಗಾರವಾಗಲಿ ಅಂತ ಮದುವೆ ಮಾಡಿಸಿ ಕೈ ತೊಳೆದುಕೊಂಡ ಮಾತ್ರಕ್ಕೆ ನೀವು ಮನುಷ್ಯರಾಗಲಿಲ್ಲ, ಮರ್ಕಟರಾದ್ರಿ. ನಿಮ್ಮ ತಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ ಈ ಕುಲಪುತ್ರ ನನ್ನ ಹೊಟ್ಟೆಯಲ್ಲಿ ಏನಾದರೂ ಹುಟ್ಟಿದ್ರೆ ಹುಟ್ಟಿದ ತಕ್ಷಣ ಕತ್ತು ಇಚ್ಚಿಗೆ ಸಾಯಿಸಿ ಬಿಡ್ತಿದ್ದೆ ಅವನನ್ನ. ನನ್ನನ್ನೇ ಕೇಳ್ತೀರಾ? ಅವನನ್ನೇ ಕರೆದು ಕೇಳಿ ನಿಮ್ಮ ವಂಶೋದ್ಧಾರಕರನ್ನ. ಭರತ್, ಏನಾಯ್ತು ಅಂತ ನೀನಾದ್ರೂ ಬಾಯಿ ಬಿಟ್ಟು ಹೇಳಬಾರ್ದೆ ನಮಗ. ಏನು ಗೊತ್ತಿಲ್ಲ ದೊಡ್ಡಪ್ಪ, ಈ ಪ್ರಿನ್ಸಿಪಾಲ್ ಸರ್ ನನ್ನನ್ನು ಸುಮ್ಮನೆ ಹೊಡಿತಾ ಇದ್ದಾರೆ. ಮಾಡಿದ ತಪ್ಪನ್ನು ಮುಚ್ಕೊಳ್ಳಕ್ಕೆ ಪ್ರಯತ್ನ ಪಟ್ರೆ ಊಟಗಾಲಲ್ಲಿ ಒತ್ತು ಬಿಟ್ಟೇನು. ಧೈರ್ಯವಾಗಿ ಹೇಳು, ಏನಾಯ್ತು? ಭಕ್ತಿ, ನೀನು ಯಾರ ಮಗಳು ಅಂತ ಹೇಳೋದಕ್ಕೆ ನಿನ್ನಲ್ಲಿ ಕರ್ಕೊಂಡು ಬಂದಿಲ್ಲ. ನಿನಗಾದ ಅನ್ಯಾಯ ಏನಂತ ಹೇಳೋರಿಗಷ್ಟೇ. ಪ್ರಿನ್ಸಿಪಾಲ್ ರೇ, ಯಾರ ಮಗಳ್ರಿ ಇವಳು? ಇವಳು ನೋಡಿದ ತಕ್ಷಣ ನನ್ನ ಕರಳು ಮಿಡಿತಾ ಇದೆ. ಕರಳು ಮಿಡಿಯತ್ತೆ ಬಸವೇಶಪ್ಪ, ಇವಳನ್ನು ನೋಡಿದ್ರೆ ಕರಳು ಮಿಡಿಯತ್ತೆ ಅಂತ ಹೇಳಿ ಈ ಮುತ್ತು ಕಂದವನನ್ನ ನಿಮ್ಮ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ತೀರಾ ಬಸವೇಶಪ್ಪ? ಮಾತಾಡ್ರಿ. ಯಾಕೆ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಬಿಚ್ಚಿ ಹೇಳಿ. ಮುಚ್ಚಿಟ್ಟುಕೊಳ್ಳುವಂತಿದ್ದರೆ ಈ ಕಂದವನನ್ನ ಈ ಮನೆಗೆ ಕರ್ಕೊಂಡು ಬರ್ತಾ ಇರಲಿಲ್ಲ. ಭಕ್ತಿ, ಈಗಲಾದ್ರೂ ಹೇಳಮ್ಮ, ಏನಾಯ್ತು ಅಂತ ಹೇಳ. ಧೈರ್ಯವಾಗಿ ಹೇಳಿ, ಏನಾಯ್ತು? ನಾನು ತಂದೆಯನ್ನು ಕಳೆದುಕೊಂಡು ವಿಧವೆ ತಾಯಿಯ ಆಶಯದಲ್ಲಿ ಬೆಳೆದ ನಿರ್ಭಾಗ್ಯಳು ಸರ್. ನನ್ನ ತಾಯಿ ಮಗಳ ಬಾಳೆ ಬಂಗಾರವಾಗ್ಲಿ ಅಂತ ಇದೇ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿದ್ಲು. ದಿನಾಲು ಕಾಲೇಜಲ್ಲಿ ಚುಡಾಯಿಸ್ತಿದ್ದ ಏನಮ್ಮ ಮಾಡ್ದ? ಇದು ನಾನು ಕಾಲೇಜ್ ಮುಗಿಸಿ ಬರ್ಬೇಕಾದ್ರೆ ದಾರಿಯಲ್ಲಿ ನನ್ನ ನಡೆದೋಯ್ತು. ನನ್ನ ಹೆಣ್ತನವನ್ನೇ ಹಾಳು ಕೇಳಿದ್ರಿ ಬಸವೇಶಪ್ಪ? ಈ ಮುದುಕಂದಮ್ಮನ ಮಾತುಗಳನ್ನ ಕೇಳಿದ್ರ? ಶೀಲವನ್ನ ಕಳೆದುಕೊಂಡ ಈ ಹೆಣ್ಣಿನ ಮುಂಬಾಳಿನ ಭವಿಷ್ಯದ ಗತಿಯೇನ್ರಿ? ಮಾತಾಡಿ. ಭರತ್, ಬಾರೋ ಇಲ್ಲಿ. ಈ ಹುಡುಗಿ ಹೇಳೋ ಮಾತು ಸತ್ಯವೇನು? ನಾನು ನಿನ್ನನ್ನೇ ಕೇಳ್ತಾ ಇದ್ದೇನೆ. ಈ ಹುಡುಗಿ ಹೇಳೋ ಮಾತು ಸತ್ಯವೇನೋ? ಸತ್ಯ. ನಿನ್ನ ಮೇಲೆ ಕೈ ಎತ್ತುವ ಅಧಿಕಾರ ನನಗಿಲ್ಲಪ್ಪ, ನನಗಿಲ್ಲ. ನಿನ್ನ ತಂದೆಯ ಪ್ರೇಮ ಪಾಶ, ಕೈ ಎತ್ತಿದವರ ಕೊರಳಿಗೆ ಯಮಪಾಶ. ಲೇ ಭರತ್, ಸುತ್ತಲೂ 10 ಹಳ್ಳಿಗೆ ಕೈ ಎತ್ತಿ ದಾನ ಮಾಡಿದ ದಯಾವಂತರ ಮನಿತನ ನಮ್ಮ ಮನಿತನ. ಈ ನಿನ್ನ ಹೀನ ಕೃತಿಯಿಂದ ನಮ್ಮ ಮನಿತನಕ್ಕೆ ಕಪ್ಪು ಮಸಿ ಹತ್ತಿದರೆ ಸತ್ತು ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿ ಆತ್ಮ ಚಿತ್ರ ವಿಚಿತ್ರವಾಗುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಕೇಳುವುದಕ್ಕೆ ನಮಗೆ ಇಷ್ಟು ತ್ರಾಸಾಗ್ತಿರ್ಬೇಕಾದ್ರೆ ಇನ್ನು ಅವಳು ಹೆತ್ತವಳಿಗೆ ಏನಾದರೂ ಗೊತ್ತಾದರೆ ಸತ್ತೇ ಹೋಗ್ತಾರೋ? ಗೊತ್ತಾಗಬಾರ್ದಮ್ಮ, ಗೊತ್ತಾಗಬಾರ್ದು. ಭರತ್, ಒಂದು ವೇಳೆ ಘಟನೆ ನಿನ್ನಿಂದಲೇ ಘಟಿಸಿದ್ದೇ ಸತ್ಯವಾದರೆ ಪಾಪ ಆ ಹುಡುಗಿಗೆ ಬಾಳು ಕೊಡಲು ಮುಂದಾಗು. ಅಂದರೆ ಅವಳನ್ನು ಮದುವೆಯಾಗಲು ಸಿದ್ಧನಾಗು. ನಿನ್ನ ತಂದೆಗೆ ಹೇಳಿ ನಿನ್ನ ಮದುವೆಯನ್ನು ಅತಿ ವಿಜೃಂಭಣೆಯಿಂದ ನಾನು ಮಾಡ್ತೇನೆ. ಒಪ್ಕೋತೀಯ ಮಗ?
ನಮ್ಮ ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟು ನಾಳೆ ಪ್ರೀತಿನ ಹೋಗೋರೆಲ್ಲ ನನ್ನನ್ನು ಮದುವೆ ಆಗ್ತೀನಿ ಅಂತ ಬಂದ್ರೆ ಅವ್ರಿಗೆ ಕೊಡು ನನ್ನನ್ನು ಮದುವೆ ಮಾಡ್ತಾ ನೋಡಪ್ಪ ನೀವು. ನೋಡಪ್ಪ, ನಮ್ಮ ಡ್ಯಾಡಿ ಮನೇಲಿಲ್ಲ ಅಂತ ತಿಳಿದು ನೀವೆಲ್ಲರೂ ಸೇರ್ಕೊಂಡು ನನಗೆ ಈಗ ಹೊಡ್ತಾ ಇದ್ರಲ್ಲ, ಹೋಗ್ತೀನಿ ನಮ್ಮ ಡ್ಯಾಡಿನ ಕರ್ಕೊಂಡು ಬಂದು ಎಲ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೋಗ್ತೀನಿ ದೊಡ್ಡಪ್ಪ, ಬರ್ತೀನಿ. ಬರ್ತೀನಿ ಪ್ರಿನ್ಸಿಪಾಲ್ ಪರಮೇಶಪ್ಪ, ಬರ್ತೀನಿ. ಏನಾಗುತ್ತೆ ರಕ್ತ? ನೋಡಿ ಡ್ಯಾಡಿ, ನೀವು ಮನೇಲಿಲ್ಲ ಅಂತ ತಿಳಿದು ನನಗೆ ಹೇಗೆ ಹೊಡಿತಾರೆ ನೀವೇ ನೋಡಿ. ಏನ್ ಬಸವೇಶ್ವರ, ಭಾರತ ಏನ್ ತಪ್ಪು ಮಾಡಿದಾನೆ ಅಂತ ಅವನು ಈ ರೀತಿ ರಕ್ತ ಬರ ಹೊಡಿತಾ ಇದ್ದೀರಾ? ಇಂಥ ನೀಚ ಮಗನಿಗೆ ಜನ್ಮ ಕೊಡುವುದಕ್ಕಿಂತ ಯಾವುದಾದ್ರೂ ಒಂದು ಬೀದಿ ನಾಯಿಗೆ ಜನ್ಮ ಕೊಟ್ಟಿದ್ರೆ ನಿನ್ನ ಜನ್ಮ ಸಾರ್ಥಕವಾಗ್ತಾ ಇತ್ತಲ್ಲೋ. ಅಂತೇನ್ ಮಾಡಿದ್ದಾಳಣ್ಣ ಇವನು? ಏನು ಮಾಡಿದ್ದಾನೆ ಅದನ್ನು ನಾನೇ ಬಾಯ್ಬಿಟ್ಟು ಹೇಳಬೇಕೇನಪ್ಪ. ಇಲ್ಲಿ ಬಂದು ನಿಂತಿದ್ದಾರೆ ನೋಡಿ ಪ್ರಿನ್ಸಿಪಾಲ್ ಪರಮೇಶ್ವರ್, ಅವ್ರನ್ನೇ ಕೇಳಪ್ಪ, ಅವ್ರನ್ನೇ ಕೇಳ. ಓಹೋ, ಪ್ರಿನ್ಸ್ ಬಟ್ ಅನ್ಯಾಯದ ಪರಮಾವಧಿ ಪಟ್ಟವನ್ನೇರಿದ ನಿಮ್ಮ ಕುಲಪುತ್ರನಿಂದ ನಿಮ್ಮ ಮನೆತನಕ್ಕಷ್ಟೇ ಅಲ್ಲ ಇಡೀ ಊರಿಗೆ ಕೆಡಕಾಗಬಹುದು ಅಂತ ನಾನು ಯಾವ ಬಾಯಿಗೆ ಅಂತ ಅಪರಾಧ ನನ್ನ ಮಗನಿಂದ ಏನಾಗಿದೆ? ಅಪರಾಧ ಆಹಾ, ಅಪರಾಧ. ಮಗನೆಂಬ ಮಮಕಾರ ಮುಸುಕಿದ ನಿಮ್ಮ ಮನತನಷ್ಟು ತೊಳೆದು ನೋಡಿ ನಿಮ್ಮ ಮಗ ಮಾಡಿದ ಕಾರಸ್ಥಾನ. ಯಾರ್ರಿ? ಯಾರ್ಯವಳು? ನೀವು ಹೇಳಿದ್ರೆ ತಾನೇ ಗೊತ್ತಾಗೋದು. ಎಂತ ತಂದೆಯನ್ನು ಕಳೆದುಕೊಂಡು ಹೆತ್ತವುಗಳ ಒಡಲಾದ ಕಿಚ್ಚಿಗೆ ಶಿಕ್ಷಣವನ್ನು ಪಡೆಯಲು ಬಂದ ಅನಾಥ ಬಾಲೆ ಅಂತ ಅವನೆಯನ್ನು ಬಲಾತ್ಕಾರ ಮಾಡಿದ ನಿಮ್ಮ ಮಗನನ್ನ ಹೊಡಿಬೇಕೋ ಇಲ್ಲ ಕತ್ತು ಹೆಚ್ಚಿಗೆ ಸಾಯಿಸಬೇಕು? ಹಾಗಂತ ಯಾರು ಹೇಳಿದ್ದು? ಯಾರೇಕೆ ಹೇಳಬೇಕು? ಕೃತಿಗೆ ಬಲಿಯಾದ ಬಾಲೆಯನ್ನ ಕೇಳಿ ತಿಳಿದುಕೊಳ್ಳಿ. ನೋಡಮ್ಮ ಭಕ್ತಿ, ನೀನು ಯಾರಿಗೂ ಹೆದರ್ಬೇಕು? ಏನ್ ನಡೀತು ಅಂತ ಧೈರ್ಯವಾಗಿ ಹೇಳಮ್ಮ. ಇದೇ ವಿಷಯವನ್ನು ಪದೇ ಪದೇ ಕೇಳಿ ಕೇಳಿ ನನ್ನ ಮನಸ್ಸಿಗೆ ಘಾಸಿಗೊಳಿಸ್ಬೇಡಿ ಸರ್, ಘಾಸಿಗೊಳಿಸ್ಬೇಡಿ. ಅವರ ಕಾಮ ವಿಕಾಸಕ್ಕೆ ಬಲಿಯಾಗಿದ್ರೆ ಆಗ ನೀವೇನ್ ಮಾಡ್ತಾ ಇದ್ರಿ ಸರ್? ಹೇಳಿ ಸರ್, ಹೇಳಿ. ಆತ್ಮಹತ್ಯೆ ಮಾಡ್ಕೊಂಡು ಸತ್ ಹೋಗ್ತಾ ಇದ್ದಮ್ಮ, ಆತ್ಮಹತ್ಯೆ ಮಾಡ್ಕೊಂಡು ಸತ್ ಹೋಗ್ತಾ ಇದ್ದೆ. ಭರತ್, ಬಾರೋ ಹೀಗೆ, ಬಾರೋ ಹೀಗೆ. ಈ ಹುಡುಗಿ ಹೇಳ್ತಾ ಇರೋ ಮಾತು ನಿಜವೇನೋ? ಸುಳ್ಳು ಡ್ಯಾಡಿ, ಸುಳ್ಳು. ಈ ಪ್ರಿನ್ಸಿಪಾಲ್ ಹೇಳಿದಾಗೆ ನಾನೇ ಹೇಳ್ಬಿಟ್ರೆ ಆನ್ ದಿ ಸ್ಪಾಟ್ ಇವ್ರನ್ನ ಗುಂಡಿಕ್ಕಿ ಕೊಂದಿರ ನೀವು. ನಾನೇನೋ ತಪ್ಪು ಮಾಡಿದ್ದೀನಿ? ಇನ್ನು ಏನ್ ಮಾಡ್ಬೇಕು ಮಾಡ್ತೀರಾ ಸರ್? ಏನ್ ಮಾಡ್ಬೇಕಂತ ಮಾಡ್ತೀರಾ? ಸರಿ, ಈ ಪ್ರಿನ್ಸಿಪಲ್ ಇದ್ದಾರಲ್ಲ, ಇವಳ ತಾಯಿಯೊಂದಿಗೆ ಅನೇಕ ಸಂಬಂಧ ಇಟ್ಕೊಂಡಿದ್ದಾರೆ. ನಾನೇ ಕಣ್ಣಾರೆ ಕಂಡಿದ್ದೀನಿ. ಅಂತೆ ಇವಳನ್ನ ನನ್ನ ತೊಳಿ ಕಟ್ಟಿ ಇವಳ ತಾಯಿಯೊಂದಿಗೆ ಚಕ್ಕಂದ ಬೇಕಂತ ಹೊಚ್ಚಾಕಿದ್ದಾರೆ. ಬಹುಮದ ಮಸರಿಗೆ ಸಂಕಟಲೆ ಕೆಳಗಾಯಿತು, ನ್ಯಾಯ ನೀತಿ ಕೆಳಗುರುಳಿ ವಿಧಿಯ ಕೈ ಮೇಲಾಯಿತು. ಇದೇ ಕಲಿಯುಗ, ಇದೇ ಕಲಿಯುಗ, ಇದೇ ಕಲಿಯುಗ. ಬಿಡ್ತು ಅನ್ನೋ ಮಗನೇ, ಬಿಡ್ತು ಅನ್ನೋ. ವಾಲ್ಮೀಕಿ ಮಹರ್ಷಿಗಳಂತ ಮನಸ್ಸು ಪಡೆದ ಪರಮೇಶ್ವರವರ ವಿಷಯದಲ್ಲಿ ಮನಸ್ಸು ಮಾತನಾಡಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಬಸವೇಶಪ್ಪ, ಕಣ್ಣಿದ್ದು ಕುರುಡನಾದ ನಿನ್ನ ತಮ್ಮ ಎಚ್ಚೆತ್ತು ನಿಚ್ಚಳವಾಗುವುದು ಈ ಜನ್ಮದಲ್ಲಿಯೇ ಸಾಧ್ಯ ಇಲ್ಲ. ಮಗನೆಂಬ ಮಮಕಾರ ಇಡೀ ಪ್ರಪಂಚವೇ ಅವರಿಗೆ ಶೂನ್ಯವಾಗಿ ಮಾಡಬೇಕಿದೆ. ನಾನು ಇನ್ನೂ ಹೆಚ್ಚು ಹೊತ್ತಿಲ್ಲೇ ನಿಂತರೆ ನಿಮ್ಮನ್ನು ಹೊಲಸು ಮಾಡುವ ಹೀನ ನುಡಿಗಳು ನನ್ನ ಕಿವಿ ಸೇರುವ ಮೊದಲು ನಾನೇ ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ಭಕ್ತಿ, ನ್ಯಾಯ ದೇವರ ಗುಡಿಯಲ್ಲಿ ನ್ಯಾಯ ಸಿಕ್ಕಿತು ಅಂತ ನಿನ್ನನ್ನು ಕರ್ಕೊಂಡು ಬಂದು ನಾನು ಮೂರ್ಖನಾದೆನಮ್ಮ, ಮೂರ್ಖನಾದೆ. ಈ ನ್ಯಾಯ ದೇವರ ಗುಡಿಯಲ್ಲಿಯೇ ನಮ್ಮನ್ನ ನಾಯಿಗಿಂತ ಕೀಳಾಗಿ ಕಂಡಾಗ ಅಳಬಾರ್ದಮ್ಮ, ಅಳಬಾರ್ದು. ಒಬ್ಬರನ್ನ ಕೊಂದು ಮತ್ತೊಬ್ಬರು ಬದುಕುವ ಈ ಸ್ವಾರ್ಥ ಪ್ರಪಂಚದಲ್ಲಿ ಯಾರಿಗ್ಯಾರೂ ಇಲ್ಲ ಅನ್ನೋ ಮಾತು ಸತ್ಯ. ಯಾರಿಗೆ
ಯಾರಿಗ್ಯಾರು ಎಂಬ ಮಾತು ಸತ್ಯವಾಯಿತು ಪ್ರೀತಿ ಮಮತೆ ಎಲ್ಲ ಇಲ್ಲಿ ಸೂರೆಯಾಯಿತು ಯಾರಿಗ್ಯಾರು ಎಂಬ ಮಾತು ಸತ್ಯವಾಯಿತು ಪ್ರೀತಿ ಮಮತೆ ಎಲ್ಲ ಇಲ್ಲಿ ಸೂರೆಯಾಯಿತು ಆನಂದದ ಮನೆಯ ಬಂಗಾರದ ಮನೆಯ ಕಥೆಯು ಮುಗೀತಿ ಶೋಕ ಕಥೆಯು ಮುಗೀತಿ ಯಾರಿಗ್ಯಾರು ಎಂಬ ಮಾತು ಸತ್ಯವಾಯಿತು ಪ್ರೀತಿ ಮಮತೆ ಎಲ್ಲ ಇಲ್ಲಿ ಸೂರೆಯಾಯಿತು. ಎಂಥ ಅನ್ಯಾಯ ಕಂಡೆ ನಾನಿದು, ಎಂಥ ಹೊಲಸು ಶಬ್ದಗಳು ಕೇಳಿದವು ಈ ಮನೆಯಲ್ಲಿ. ತಮ್ಮ ಬಂಗಾರಂಥ ಮನುಷ್ಯನೋ ನೀನು, ಮಗನ ವ್ಯಾಮೋಹದಿಂದ ಕಾಡು ಪಶುವಾಗಿ ಬಿಟ್ಟಿಯಲ್ಲೋ. ಮಗನ ವ್ಯಾಮೋಹ ಅಂತ ಯಾಕಡೆ ನನ್ನ ಜೀವ ಹಿಂತೀಯ? ನಿನಗೆ ಬೇಡವಾಗಿದ್ರೆ ಹೇಳ್ಬಿಡು. ಹೀಗೆ ಇವರ ಕತ್ತಸಿಗೆ ಸಾಯಿಸಿಬಿಡು. ಮಾತಿಗೂ ಮಗನ ವ್ಯಾಮೋಹ ಅಂತ ಜೀವ ಹಿಂಡ್ತಿಯಲ್ಲ ಪುಣ್ಯಾತ್ಮ. ನನಗೂ ನಿನ್ನ ಮಗನಿಗೂ ಆಡುವ ಈ ಅವಹೀನದ ಮಾತುಗಳನ್ನು ನಾನಿನ್ನು ಈ ಪ್ರಪಂಚದಲ್ಲಿ ಬದುಕಿರ್ಬೇಕೇ ಬದುಕಿರ್ಬೇಕಾ? ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ದೊಡಪ್ಪ ನಮ್ಮ ತಂದೆ ಜೀವನ ಈ ರೀತಿ ಹಿಡ್ತಾ ಇದ್ರ ನೀವು ಬೇಡವಾಗಿದ್ರೆ ಹೇಳ್ಬಿಡಿ. ಈ ಆಸ್ತಿನ ನಿಮ್ಮ ಹೆಸರಿಗೆ ಬರ್ತಿಟ್ಟು ತಂದೆ ಮಗ ಎಲ್ಲಾದ್ರೂ ದೂರ ಹೋಗಿ ಭಿಕ್ಷೆ ಮಗ ಜೀವನ ಮಾಡ್ತೀವಿ. ಒಬ್ಬ ಸಂಪನ್ನ ಮಗ ಹುಟ್ಟಿದ್ದಾನೆ ಅಂತ ನಾನೆಷ್ಟು ಅಂದು ಆಸೆ ಇಟ್ಕೊಂಡಿದ್ದೇನೆ. ಅಣ್ಣ ತಮ್ಮಂದಿರ ಬಾಂಧವ್ಯಕ್ಕೆ ಬೆಂಕಿ ಹಚ್ಚಲು ಬಂದ ಹೊಲಸಿಕೊಂಡಿ ನಿನ್ನನ್ನು ಜೀವಂತ ಬಿಟ್ಟರೆ ನನ್ನ ತಮ್ಮನನ್ನೇ ನುಂಗಿ ನೀರು ಕುಡಿವಿ. ನನ್ನ ಮಗನ ಕತ್ತಿಗೆ ಕೈ ಹಾಕ್ತೀಯ ನೀನು? ನಾನು ಮನುಷ್ಯನಾಗಿದ್ದರೆ ಇವತ್ತು ನಿನ್ನ ಕಡೆಯಿಂದ ಕೈ ಎತ್ತಿಸಿಕೊಳ್ಳುತ್ತಿರಲಿಲ್ಲಪ್ಪ, ಕೈ ಎತ್ತಿಸಿಕೊಳ್ಳುತ್ತಿರಲಿಲ್ಲ. ನನಗೆ ತಿಳುವಳಿಕೆ ಬಂದಾಗಿನಿಂದಲೂ ನನ್ನ ತಮ್ಮರೇ ತನು ಮನ ದನ ಅಂತ ತಿಳಿದ ನನಗೆ ನೀ ಕೊಟ್ಟ ಕಾಣಿಕೆ ದೊಡ್ಡ ಬಹುಮಾನವನ್ನೇ ಕೊಟ್ಟಿಯಪ್ಪ. ನಾನಾದರೂ ಏನು ಮಾಡಲಿ? ನಿನಗೆ ತಿಳಿ ಹೇಳುವ ತಿರುವನ್ನೇ ದಾಟಿರಿದಿ. ಇನ್ನು ಹೆಚ್ಚು ಹೊತ್ತು ಇಲ್ಲಿ ನಿಂತರೆ ನಾಕವೇ ನರಕವಾದೀತು. ನಾನೇ ಈ ಮನೆಯಿಂದ ನಾನು ಮಗನ ವ್ಯಾಮೋಹಕ್ಕೆ ಬಲಿಯಾಗಿದ್ದೇನೋ. ಮತ್ತೆ ಭ್ರಮಣೆಗೊಂಡು ನಿನ್ನ ಮೇಲೆ ಕೈ ಮಾಡಿದ್ದು ನಂದೇ ತಪ್ಪಾಯ್ತು. ನಾ ಮಾಡುವ ತಪ್ಪಿಗೆ ನಿನ್ನಲ್ಲಿ ಕೈ ಮುಗಿದಬೇಕಾದ್ರೆ ತಪ್ಪು ನೀ ಮಾಡಿಲ್ಲ ನಿಜ ತುಂಬ. ಆದರೆ ಮುರಿದ ವಿಧೆ ನಮ್ಮ ಮನೆತನಕ್ಕೆ ಮುತ್ತಿಗೆ ಹಾಕಿದೆ. ಕಾರಣ ಕೂಡಿದ್ದು ಕೆಡಬುದಕ್ಕಿಂತ ಕೆಟ್ಟು ಕೂಡುವುದೇ ಲೇಸಲ್ಲವೇ? ನಿಧಿ ಹೊಕ್ಕ ಮನೆಯಲ್ಲಿ ನಿಧಿ ಇದ್ದರೆ ಏನು ಪ್ರಯೋಜನ? ಹರಿಯದ ನಿನ್ನ ಮಗನಿಗೆ ಬುದ್ಧಿ ಬಂದಾಗಲೇ ಮತ್ತೆ ನಾನು ನಿಮ್ಮಿಬ್ಬರಿಗೂ ಮುಖ ತೋರಿಸ್ತೇನೆ. ನಿಮ್ಮಿಬ್ಬರಿಗೂ ಸದ್ಬುದ್ಧಿ ಕೊಟ್ಟು ಕಾಪಾಡಲೆಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ ಮಗನ ಮೋಹದಲ್ಲಿ ಸಿಲುಕಿದ ಪಿತರು ಗಂಡನ ಹಿರಿಯಾಗಿ ತುಳಿದ ಮೂಢರು ರಕ್ತ ಸಂಬಂಧಗಳಿಗೆ ದ್ರೋಹ ಬಗೆದರು. ಸಂಸಾರದ ಪ್ರೀತಿಯನ್ನು ಬೀದಿಗೆ ತೆಗೆದರು. ಪ್ರೀತಿಲಿರೋ ಮೋಹವ ಹೊಳೆಯಲ್ಲೇ ಉಳಿದು ಸೌಜನ್ಯದ ಸದ್ಭಾವನೆ ಮಾಯವಾಯಿತು. ಸೌಜನ್ಯದ ಸದ್ಭಾವನೆ ಮಾಯವಾಯಿತು. ಯಾರಿಗ್ಯಾರು ಎಂಬ ಮಾತು ಸತ್ಯವಾಯಿತು. ಪ್ರೀತಿ ಮಮತೆ ಎಲ್ಲ ಇಲ್ಲಿ ಸೂರೆಯಾಯಿತು.